ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯ ಮುಗಿದ ಬೆನ್ನಲ್ಲೇ ಬಿಸಿಸಿಐ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಟೀಂ ಇಂಡಿಯಾವನ್ನ ಪ್ರಕಟ ಮಾಡಿದೆ. ಪ್ರಸ್ತುತ ವಿಂಡೀಸ್ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಬ್ಯುಸಿಯಾಗಿರುವಂತಹ ಭಾರತ ಆ ಬಳಿಕ 3 ಪಂದ್ಯಗಳ ಏಕದಿನ ಸರಣಿ ಹಾಗೆ 5 ಪಂದ್ಯಗಳ ಟಿ20 ಸರಣಿಗಾಗಿ ಆಸ್ಟ್ರೇಲಿಯಾಗೆ ಹಾರಲಿದೆ. ಟಿ20 ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿದ್ದು ತಂಡದಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಮಾಡಿಲ್ಲ. ಆದರೆ ಏಕದಿನ ತಂಡದಲ್ಲಿ ನಾಯಕತ್ವವನ್ನು ಬದಲಾಯಿಸಲಾಗಿದೆ. ರೋಹಿತ್ ಶರ್ಮಾ ಬದಲಿಗೆ ಶುಭ್ಮನ್ ಗಿಲ್ ವಹಿಸಲಾಗಿದೆ. ಹಾಗೆಯೇ ತಂಡದ ಉಪನಾಯಕತ್ವದ ಜವಾಬ್ದಾರಿಯನ್ನ ಶ್ರೇಯಸ್ ಅಯ್ಯರ್ಗೆ ನೀಡಲಾಗಿದೆ. ವೆಸ್ಟ್ ಇಂಡೀಸ್ ವಿರುದ್ಧ ಟೀಂ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ 2 ಪಂದ್ಯಗಳ ಸರಣಿಯನ್ನ 1-0 ಅಂತರದಲ್ಲಿ ಮುನ್ನಡೆ ಪಡೆದುಕೊಂಡಿದೆ. 286 ರನ್ಗಳ ಹಿನ್ನಡೆಯೊಂದಿಗೆ 2ನೇ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 3ನೇ ದಿನ ಕೇವಲ 2 ಸೆಷನ್ಗಳಲ್ಲಿ 45.1 ಓವರ್ಗಳಲ್ಲಿ 146 ರನ್ಗಳಿಗೆ ಆಲ್ಔಟ್ ಆಗಿದೆ. ಇನ್ನಿಂಗ್ಸ್ ಹಾಗೆ 140 ರನ್ಗಳಿಂದ ಭಾರತ ಈ ಪಂದ್ಯವನ್ನ ಗೆದ್ದುಕೊಂಡಿದೆ. ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ನಡುವಿನ 2ನೇ ಟೆಸ್ಟ್ ಪಂದ್ಯ ಅಕ್ಟೋಬರ್ 10ರಿಂದ 14ರವರೆಗೆ ನಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ 2ನೇ ಪಂದ್ಯ ನಡೆಯಲಿದ್ದು ಮೊದಲ ಪಂದ್ಯದಲ್ಲಿ ಇದ್ದ ಆಟಗಾರರೇ ಬಹುತೇಕ 2ನೇ ಪಂದ್ಯದಲ್ಲೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಪಡೆಯುವಂತಹ ಸಾಧ್ಯತೆ ಇದೆ. ಈ ಸರಣಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಡಿಯಲ್ಲಿ ನಡೀತಾ ಇರೋದ್ರಿಂದ ಅಂಕಪಟ್ಟಿಯಲ್ಲಿ ಭಾರತ ಬಡ್ತಿ ಪಡೆಯೋಕೆ ಮಹತ್ವದ್ದಾಗಿದೆ. ಸದ್ಯ ಈ ಸರ್ಕಲ್ನಲ್ಲಿ 6 ಪಂದ್ಯಗಳನ್ನು ಆಡಿರುವಂತಹ ಭಾರತ 3ರಲ್ಲಿ ಗೆದ್ರೆ 2ರಲ್ಲಿ ಸೋಲು ಕಂಡಿದೆ. ಹಾಗೆ 1 ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿದೆ. ಇನ್ನು ಪಾಯಿಂಟ್ಸ್ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ವಿಂಡೀಸ್ ವಿರುದ್ಧದ ಟೆಸ್ಟ್ ಮ್ಯಾಚ್ನ 3ನೇ ದಿನದಾಟದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಹಿಡಿದ ಅದ್ಭುತ ಕ್ಯಾಚ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಶನಿವಾರ 2ನೇ ಇನ್ನಿಂಗ್ಸ್ ಆರಂಭ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ ಕೇವಲ 12 ರನ್ಗಳಿಗೆ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತು. ಮೊಹಮ್ಮದ್ ಸಿರಾಜ್ ಎಸೆದ 8ನೇ ಓವರ್ನ 2ನೇ ಎಸೆತದಲ್ಲಿ ತೇಜ್ ನಾರಾಯಣ್ ಚಂದರ್ ಪಾಲ್ ಲೆಗ್ ಸೈಡ್ನತ್ತ ಬಾರಿಸೋಕೆ ಯತ್ನಿಸಿದ್ರು. ಅತ್ತ ಸ್ಪೇರ್ ಲೆಗ್ ನಲ್ಲಿದ್ದಂತ ಫೀಲ್ಡಿಂಗ್ ನಲ್ಲಿದ್ದ ನಿತೀಶ್ ಕುಮಾರ್ ರೆಡ್ಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಡೈವ್ ಹೊಡೆದು ಕ್ಯಾಚ್ ಅನ್ನ ಹಿಡಿದಿದ್ದಾರೆ. ಕಾನ್ಪುರದಲ್ಲಿ ನಡೆದ ಆಸ್ಟ್ರೇಲಿಯಾ ಎ ವಿರುದ್ಧದ ಪಂದ್ಯದಲ್ಲಿ ಭಾರತ ಎ ಪರ ಕಣಕ್ಕಿಳಿದ ತಿಲಕ್ ವರ್ಮಾ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತದ ಪರ ಪ್ರಭಸಿಬ್ರಾಜ್ ಸಿಂಗ್ 1 ರನ್ಗೆ ಔಟ್ ಆದ್ರೆ ಅಭಿಷೇಕ್ ಶರ್ಮಾ ಖಾತೆ ತೆರೆಯದೆ ವಿಕೆಟ್ ಒಪ್ಪಿಸಿದ್ರು. ಈ ವೇಳೆ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ತಿಲಕ್ ಅದ್ಭುತ ಇನ್ನಿಂಗ್ಸ್ ಅನ್ನು ಆಡಿದ್ರು. 94 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನೇನು ಸೆಂಚುರಿಗೆ ಹತ್ತಿರವಿರುವಾಗಲೇ ವಿಕೆಟ್ ಒಪ್ಪಿಸಿದ್ರು. ಅಂತಿಮವಾಗಿ ಭಾರತ ಎ ತಂಡ 45.5 ಓವರ್ಗಳಲ್ಲಿ 246 ರನ್ಗಳಿಗೆ ಆಲ್ಔಟ್ ಆಯಿತು. ಮಳೆ ಕಾರಣದಿಂದಾಗಿ ಪಂದ್ಯ ಡಿಲೇ ಆಗಿದ್ದು ಆ ಬಳಿಕ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಆಸ್ಟ್ರೇಲಿಯಾ ತಂಡಕ್ಕೆ 25 ಓವರ್ಗಳಲ್ಲಿ 160 ರನ್ಗಳ ಟಾರ್ಗೆಟ್ ಅನ್ನು ನೀಡಲಾಗಿತ್ತು. ಈ ಗುರಿ ಬೆನ್ನಟ್ಟಿದಂತ ಆಸ್ಟ್ರೇಲಿಯಾ 16.4 ಓವರ್ಗಳಲ್ಲಿ 160 ರನ್ ಬಾರಿಸಿ ವಿನ್ ಆಗಿದೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತದ ಎದುರು ಪಾಕಿಸ್ತಾನದ ಆಟಗಾರರು ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲೋಕ್ಕೂ ಸಾಧ್ಯವಾಗಿರಲಿಲ್ಲ. ಹೀಗಿದ್ರೂ ಅವರನ್ನ ಪಾಕಿಸ್ತಾನದಲ್ಲಿ ಹೀರೋಗಳಂತೆ ನೋಡ್ತಿದ್ದಾರೆ. ಪಾಕಿಸ್ತಾನದ ಆರಂಭಿಕ ಆಟಗಾರ ಸಾಹಿಬ್ಜಾದಾ ಫರ್ಹಾನ್ ಭಾರತದ ವಿರುದ್ಧ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಭಾರತದ ವಿರುದ್ಧ 3 ಇನ್ನಿಂಗ್ಸ್ಗಳಲ್ಲಿ 51.66ರ ಸರಾಸರಿ ಹಾಗೆ 122ರ ಸ್ಟ್ರೈಕ್ ರೇಟ್ನಲ್ಲಿ 115 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ 2 ಅರ್ಧಶತಕಗಳು ಸೇರಿದ್ವು. ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಅಕ್ಟೋಬರ್ 5ರಂದು ಅಂದ್ರೆ ಭಾನುವಾರ ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಐಸಿಸಿ ವಿಶ್ವಕಪ್ನಲ್ಲೂ ಕೂಡ ಪಾಕ್ ಆಟಗಾರ್ತಿಯರ ಜೊತೆ ಕೈಕುಲುಕದೇ ಇರೋಕೆ ಭಾರತೀಯ ತಂಡ ನಿರ್ಧಾರ ಮಾಡಿದೆ. ನೋ ಹ್ಯಾಂಡ್ ಶೇಕ್ ಬಗ್ಗೆ ಮಾತನಾಡಿದಂತ ಬಿಸಿಸಿಐನ ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಕೈಕುಲುಕೋ ಬಗ್ಗೆ ಯಾವುದನ್ನು ಮೊದಲೇ ಹೇಳೋಕೆ ಆಗಲ್ಲ ಎಂದಿದ್ದಾರೆ. ಹೀಗಾಗಿ ನಾಳಿನ ಪಂದ್ಯದಲ್ಲಿ ಒಂದಷ್ಟು ಆಕ್ಷನ್ ಸೀನ್ಸ್ ಅನ್ನ ನಿರೀಕ್ಷೆ ಮಾಡಬಹುದು. ಶ್ರೀಲಂಕಾದ ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಹಿಳಾ ತಂಡಗಳ ನಡುವೆ ಪಂದ್ಯ ನಡೆಯಲಿದೆ. ಆಟಗಾರ್ತಿಯರು ನೆಟ್ಸ್ನಲ್ಲಿ ಅಭ್ಯಾಸವನ್ನು ಮಾಡ್ತಿದ್ದಾರೆ. ಆಘಾತಕಾರಿ ವಿಚಾರ ಅಂದ್ರೆ ಭಾರತದ ಆಟಗಾರ್ತಿಯರು ಪ್ರಾಕ್ಟೀಸ್ ಮಾಡುವಾಗ ಹಾವು ಕಾಣಿಸಿಕೊಂಡಿದೆ. ಹೀಗಾಗಿ ಕೆಲ ಕಾಲ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಆ ಬಳಿಕ ಹಾವನ್ನ ರಕ್ಷಿಸಿ ಬೇರೆ ಕಡೆಗೆ ಬಿಡಲಾಗಿದೆ. ಜಿಂಬಾಬ್ವೆಯ ಆರಂಭಿಕ ಆಟಗಾರ ಬ್ರಿಯಾನ್ ಬೆನೆಟ್ ಕೀನ್ಯಾ ವಿರುದ್ಧ ಒಂದೇ ಓವರ್ನಲ್ಲಿ 6 ಎಸೆತಗಳಲ್ಲಿ 6 ಬೌಂಡ್ರಿಗಳನ್ನ ಬಾರಿಸಿ ಟಿ20 ಕ್ರಿಕೆಟ್ನಲ್ಲಿ ವಿಶ್ವ ದಾಖಲೆ ಬರೆದಿದ್ದಾರೆ. ಕೀನ್ಯಾ ನೀಡಿದಂತ 123 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಜಿಂಬಾಬ್ವೆ ಪರ ಬೆನೆಟ್ ಈ ಸಾಧನೆ ಮಾಡಿದ್ದಾರೆ. ಕೀನ್ಯಾದ ಎಡಗೈ ವೇಗಿ ಲ್ಯೂಕಸ್ ಎನ್ ಡಾಂಡಾಸನ್ ಮೇಲೆ ಸತತ 6 ಬೌಂಡ್ರಿಗಳನ್ನ ಸಿಡಿಸುವ ಮೂಲಕ ತಮ್ಮ ತಂಡವನ್ನ ಗೆಲ್ಲಿಸಿದ್ದಾರೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯಬ್ ಮಲಿಕ್ ಕ್ರಿಕೆಟ್ನಲ್ಲಿ ಸದ್ದು ಮಾಡದೇ ಇದ್ರೂ ಕೂಡ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಸದಾ ಸುದ್ದಿಯಲ್ಲೇ ಇರ್ತಾರೆ.
ಭಾರತೀಯ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಅವರ ಮಾಜಿ ಪತಿ ಹಾಗೆಯೇ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಆಗಿರುವಂತಹ ಶೋಯಬ್ ಮಲಿಕ್ ತಮ್ಮ 3ನೇ ಪತ್ನಿ ಸನಾ ಜಾವೇದ್ ಅವರಿಂದಲೂ ಕೂಡ ಡಿವೋರ್ಸ್ ಪಡೆಯೋಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಆದರೆ ಸನಾ ಮಾತ್ರ ಈ ವರದಿಯನ್ನ ತಳ್ಳಿ ಹಾಕಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.